ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಪದ್ಮಶ್ರೀ ಪುರಸ್ಕೃತ ವೃಕ್ಷಮಾತೆ ತುಳಸಿಗೌಡ ಅವರ ಮನೆಗೆ ಹೋಗುವ ದಾರಿಲಿದ್ದೀವಿ. ಇದು ಅಂಕೋಲಾದಿಂದ ಹುಬ್ಳಿಗೆ ಹೋಗೋ ರಸ್ತೆ, ಮುಖ್ಯ ರಸ್ತೆ, ಹೈವೇ ಇದು. ನಮ್ಮ ಜೊತೆ ಶ್ರೀನಿವಾಸ್ ಅವರು ಇದ್ದಾರೆ, ಪ್ರೊಫೆಸರ್ ಶ್ರೀನಿವಾಸ್ ಅವರು. ಎಂದಂತೆ ನಮ್ಮ ಗೆಳೆಯ ವಿಘ್ನೇಶ್ ಇದ್ದಾನೆ. ಸೊ ಇಲ್ಲಿ ಒಳಗಡೆ ಹೋಗೋಣ. ಲಕ್ಷಾಂತರ ಸಸಿಗಳನ್ನು, ಲಕ್ಷಾಂತರ ಗಿಡಮರಗಳನ್ನು ಬೆಳೆಸಿದಂತಹ ವೃಕ್ಷಮಾತೆ ತುಳಸಿಗೌಡ ಅವರು ಪದ್ಮಶ್ರೀ ಪುರಸ್ಕೃತರು. ಇತ್ತೀಚೆಗಷ್ಟೇ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಅವ್ರನ್ನ ಒಂದು ಅಪರೂಪದ ಮಾತುಕತೆ ಕೇಳೋಣ. ಸರ್, ಹೋಗೋಣ ಸರ್? ಓಕೆ, ಥ್ಯಾಂಕ್ ಯು. ಬನ್ನಿ. ಎಲ್ಲಿದ್ದಾರೆ ಅಜ್ಜಿ? ಕಾಡಿನ ಮಧ್ಯೆ ಇದೆ ಇದು. ಅಜ್ಜಿ ನಮಸ್ತೆ, ಹೇಗಿದ್ರಿ? ನಾವು ಬೆಂಗಳೂರಿಂದ ಬಂದ್ವಿ. ಇಲ್ಲಿ ಸುಕ್ರಜ್ಜಿ ಮನೆಗೆ ಹೋಗಿದ್ವಿ ಬೆಳಗ್ಗೆ. ಸುಕ್ರಜ್ಜಿ ಅವ್ರ ಮನೆಗೆ ಹೋಗಿ ಅವ್ರು ಮಾತಾಡ್ಸ್ಕೊಂಡು ಈ ಕಡೆ ಬಂದ್ವಿ. ಎಷ್ಟು ತಣ್ಣಗಿದೆ ಸರ್ ನಿಮ್ಮ ಮನೆ ಸುತ್ತ? ಇದು ಗಿಡ ಉಳಿದ್ರೆ ತಣ್ಣ ಹವೆಯಲ್ಲ, ಹಾಗಾಗಿ ಗಿಡಗಳನ್ನ ಬೆಳೆಸಬೇಕು. ಅದೇ ನಿಮ್ಮ ತಾಯಿ ಮಾಡೋ ಕೆಲಸ. ಹೌದು. ಇದು ನಮ್ಮ ತುಳಸಿಗೌಡ ಅಮ್ಮವರ ಮನೆ, ಪದ್ಮಶ್ರೀ ಪುರಸ್ಕೃತರು. ಅವ್ರ ಮಗ ಇವರು. ಅವ್ರಿಗೆ ಇಬ್ಬರು ಮಕ್ಕಳು, ಮಗಳು ಮತ್ತು ಮಗಳು ದೊಡ್ಡವರು, ಇವ್ರ ಮಗ ಚಿಕ್ಕವರು. ನಿಮ್ಮ ಪೂರ್ತಿ ಹೆಸರು ಸರ್? ಸುಬ್ರಾಯ ಗೋವಿಂದ ಗೌಡ, ಹೊನ್ನಳ್ಳಿ. ಸುಬ್ರಾಯ ಗೋವಿಂದ ಗೌಡರು, ಹೊನ್ನಳ್ಳಿ. ಸರ್ ಇದೇನು ಹಾಲ ಸರ್? ಇದು ವರಾಂಡ? ಹೌದು. ಇದು ಯಾವ್ದು ಸರ್? ಇದು ಮಂಡ್ಯ ಇಂಡವಾಳ ಚೊನ್ನಯ್ಯ ಸೇವಾ ಪ್ರಶಸ್ತಿ. ಇದು ಯಾವ್ದು ಸರ್? ಇದು ಅದು ಮೊನ್ನೆ ಬೊಂಬಾಯಿ ಮದರ್ ತೆರೇಸಾ ಅವಾರ್ಡು. ಇದು ಯಾವ್ದು ಸರ್? ಇದು ಬೆಂಗಳೂರು HM ಕಾರ್ಡ್ ಮುಖ್ಯಮಂತ್ರಿ. ತುಂಬ ಇದೆ. ಮುಖ್ಯವಾಗಿ ಪದ್ಮಶ್ರೀ ತೋರಿಸಿ ಸರ್. श्रीमती तुलसी गौड़ा, मैं भारत का राष्ट्रपति रामनाथ कोविंद व्यक्तिगत गुणों के लिए आपको सम्मानना पत्र श्री प्रदान करता हूँ. राष्ट्रपति रामनाथ कोविंद 8 नवंबर 2021. यस, ओके. हाँ ಇದೆ ಇದ್ರದ್ದು ಪದ್ಮಶ್ರೀ ಲೆಟರು. ಇದೆಲ್ಲಿ ಮೆಡ್ಲು? ಇದು ಚಕರ. ಬನ್ನಿ ಒಳಗೋಣ. ಇದೇ ನೋಡಿ ಅವ್ರ ಮನೆ ಒಳಗಡೆ. 5 ವರ್ಷ ಆಗಿದ್ದ? ಮೊದಲಲ್ಲಿದ್ರಿ? ಮತ್ತು ಆ ಮನೆ ಬೀಳಿಸಿದ್ರ? ಸಣ್ಣ ಇತ್ತಲ್ಲ. ಹಾಂ, ಇಲ್ಲಿ ತುಳಸಿಗೌಡ ಅವರ ಪದ್ಮಶ್ರೀ ಪ್ರಶಸ್ತಿ ಇದು. ಸೊ ಇದು ನಿಮ್ಮ ಮನೆ ಸರ್? 5 ವರ್ಷ ಆಯ್ತು ಕಟ್ಟಿ ಮನೆನ. ಅಮ್ಮ ಎಲ್ಲಿ ಮಲ್ಕೋತಾರೆ? ಕಾಟು. ನೋಡಿ, ಪದ್ಮಶ್ರೀ ಪುರಸ್ಕೃತೆ ನಮ್ಮ ತುಳಸಿಗೌಡ ಅಮ್ಮವರು ಮಲ್ಕೊಳ್ಳುವ ಜಾಗ ಇದೆ. ಇದು ಎಷ್ಟು ಎಕರೆ ಜಾಗ ಸರ್? ಇದು 34 ಗುಂಟೆ. 1 ಎಕರೆ 34 ಗುಂಟೆ. ಹೌದು. ಅಂದರೆ 10 2 ಎಕರೆ. ಹೌದು. ಯಾರು ತೊಗೊಂಡಿದ್ದ? ಅಮ್ಮನೇ ತೊಗೊಂಡಿದ್ದ? ನಮ್ಮ ಅಜ್ಜವರು, ನಮ್ಮ ತಾಯಿ ತಂದೆಯವರು. ನಮ್ಮ ತಾಯಿ ಗಂಡರ ಮನೆಯಲ್ಲಿ ಹೋಗುವುಳಿಲ್ಲ, ತಾಯಿ ಮನೆಯಲ್ಲಿ ಮನೆ ಅಳಿನಾಗಿ ಇಲ್ಲಿ ಉಳಿದದ್ದು. ಏನೇನು? ಮನೆ ಅಳಿನಾಗಿ ಇಲ್ಲೇ ಉಳಿದು ನಮ್ಮ ತಾಯಿ. ಸೊ ನಿಮ್ಮ ತಾಯಿ ಹುಟ್ಟಿದ ಮನೆಯೂ ಇದೆನಾ? ಹೌದು, ನಮ್ಮ ತಾಯಿ ಹುಟ್ಟಿದ್ದು ಉಳವರಿ. ಅದರ ಅಜ್ಜಿ ಮನೆ ಉಳುವರಿ. ಅದು ಹುಟ್ಟಿದ್ದು ಸೀರೂರು. ಸೀರು ಸಮೀಪ ಆಗ್ತದೆ. ಅವ್ರದ್ದು ಇಲ್ಲಿ ಗದ್ದೆ ಇತ್ತಲ್ಲ. ನಮ್ಮ ತಾಯಿಯವರು ಗಂಡರ ಮನೆಗೆ ಹೋಗಲಿಲ್ಲ, ಹೆಣ್ಣು ಹುಡುಗಿರೇ ಇಡಾಯ್ತರು. ನಮ್ಮ ತಾಯಿ ಮತ್ತು ನಮ್ಮ ತಾಯಿ ತಂಗಿ ಹೆಣ್ಣು ಮಕ್ಕಳು ಯಾರು ಮದುವೆ ಆಗ್ತಾರೆ ಹಾಗಾಗಿ ನಮ್ಮ ತಾಯಿಯನ್ನು ಅವ್ರು ತನ್ನ ಮನೇಲಿ ಇಟ್ಕೊಂಡದ್ದು ನಮ್ಮ ಅಜ್ಜಿ. ಓಕೆ. ಸೋದರ ಮಾವನ ಕೊಟ್ಟು ಗೊತ್ತಾಯ್ತು. ಅಂದರೆ ನಿಮ್ಮ ತಾಯಿ ಹುಟ್ಟಿದ ಮನೆ ಉಳುವರಿ. ಸೀರೂರು. ಅಜ್ಜಿ ಮನೆ ಉಳುವರಿ. ಎಸ್. ಇದು ನಿಮ್ಮ ಮನೆ ಹಿತ್ತಲು? ಹೌದು. ಅಲ್ಲೋರ್ ಮನೆ ಸರ್. ದನದ ಕೊಟ್ಟಿಗೆ? ಹೌದು. ದನದ ಕೊಟ್ಟಿಗೆ ತೋರಿಸಿ ಸರ್. ಹಾಂ,
ಇದು ನಿಮ್ಮ ದನದ ಕೊಟ್ಟಿಗೆ? ಹೌದು. ಮತ್ತೊಂದು ಇಲ್ಲುಂಟು ಇಲ್ಲಿ. ಅಲ್ಲುಂಟಾ? ಹೌದು. ಅಮ್ಮ ಸರ್. ಹಾಂ ಹಾಂ ಹಾಂ. ಈ ದನಗಳು ಅಥವಾ ಹಸುಗಳು ನಾಟಿನಾ ಅಥವಾ ಅದೇನೋ ಫಾರ್ಮ್ ಅಂತಾರಲ್ಲ ಆ ಥರದ? ನಾಟಿ. ನಾಟಿ. ಹೌದು. ಹಾಲು ಕೊಡ್ತವೆ? ಹೌದು. ಅದು ಹೂಡಲಿಕ್ಕೆ ಎತ್ತದು? ಹೌದು. ಇದು ಆಕಳು. ಒಂದೇ ಸಾಕು ಎತ್ತು? ಇಲ್ಲ, ಮತ್ತೊಂದು ಹೌದು. ಈಗ ನಿಮ್ದು ಮೂಲ ಕೃಷಿನೇ ಈಗ? ಹೌದು. ಅಮ್ಮವ್ರಿಗೆ ಪೆನ್ಷನ್ ಬರ್ತಾ? ಹೌದು. ಓಕೆ. 12 ವರ್ಷ ಮಾಡಿದ್ದಾರೆ ನೌಕರಿ. 12 ವರ್ಷ? 38 ವರ್ಷ ದಿನಗೂಲಿ ಮಾಡಿದ್ದಾರೆ. 38 ವರ್ಷ ದಿನಗೂಲಿ ಕೆಲಸ ಮಾಡಿದ್ದಾರೆ. ಓ, ಪರ್ಮನೆಂಟ್ ಆಗದೆ? ಆಮೇಲೆ 12 ವರ್ಷ ಇದು ನೌಕರಿ, ಪರ್ಮನೆಂಟ್ ನೌಕರಿ. ಹೌದು. ಓಕೆ. ಅಮ್ಮ ನಮಸ್ತೆ. ಅಮ್ಮ ಸರ್, ನಿಮ್ಮ ಮನೆಯವ್ರ ಪರಿಚಯ ಮಾಡಿಕೊಡಿ. ಇವರು ನಮ್ಮ ಮನೆಯವರು. ಹಾಂ, ಏನು ಹೆಸರು ಹೇಳಿ, ನಾಚ್ಕೊಬಿಡಿ. ವೆಂಕಮ್ಮನವರೇ ನಮಸ್ತೆ. ನಮಸ್ಕಾರನೇ. ನಮಸ್ಕಾರ. ಹೇಗಿದ್ದೀರಿ? ಆರಾಮ್. ನಿಮ್ಮ ಅತ್ತೆಯವ್ರ ಬಗ್ಗೆ ಒಂದು ಮಾತಾಡಿ. ತಾಯು ನರ್ಸರಲ್ಲಿ ದುಡಿತಾ ಇದ್ದವರು ಅಂತ ಹೇಳಿ. ನರ್ಸರಲ್ಲಿ ಕೆಲಸ ಮಾಡ್ತೀವಿ, ಗಿಡಗಳನ್ನ ಬೆಳೆಸ್ತಿದ್ದವರು. ಇವ್ರನ್ನ? ಹೌದು. ನಾವು ಹೋಗ್ತೇವೆ ಸ್ವಲ್ಪ ದಿವಸ ನರ್ಸರಿಗೆ. ಈ ಮಳೆಗಾಲ ಟೈಮಲ್ಲಿ ನಾವು ಹೋಗೋದಿಲ್ಲ, ಯಾಕಂದ್ರೆ ನಮ್ದು ಗದ್ದೆ ಕೆಲಸ ಆಗ್ತದೆ. ಇವರು ಹೋಗ್ತಾರೆ ಕಾಡಿಗೆ ಹೋಗಿ ನರ್ಸರಿದ ಗಿಡ ತಗೊಂಡು ಟ್ರಕ್ನ ಮೇಲೆ ತುಂಬ ಖಾಲಿ ಮಾಡಿ ಅಲ್ಲಿ ಗಿಡಗಳನ್ನ ನೆಡ್ತಾರೆ. ಒಂದು 20 ದಿವಸ ಹೋಗ್ತೀವಿ ನಾವು. 20 ದಿವಸ? ಹೌದು. ನರ್ಸರಿಗೆ. ನಿಮ್ಮ ಅತ್ತೆಯವ್ರಿಗೆ ದೊಡ್ಡ ಪ್ರಶಸ್ತಿ ಬಂದಿದೆ, ಹೇಗೆ ಅನ್ಸುತ್ತೆ ನಮಗೆ? ನಮಗೆ ಚೆನ್ನಾಗಿ ಚಲೋ ಅನಿಸ್ತು. ಖುಷಿ ಇಲ್ಲಿ ನಮ್ಮೆಲ್ಲ ನಮಗೆ, ಖುಷಿ, ನಮ್ಮ ಕುಟುಂಬಕ್ಕೆ ಖುಷಿ. ಹೌದು. ತಗೊಂಡೋಗಿ ಯಾಕೆ ಇಟ್ಬಿಟ್ರಲ್ಲ? ಪರವಾಗಿಲ್ಲ, ತಗೊಂಡೋಗಿ, ನಾವು ಮಾಡ್ತೇವೆ ದಿನ ಈ ಕೆಲಸ ಮನೇಲಿ. ನನ್ನ ಮಗ ಚಿಕ್ಕವನಿಗೆ ಮದುವೆ ಮಾಡಾಯ್ತು. ಹೌದಾ? ಹೌದು. ನಿಮ್ಮ ಎಲ್ಲ ಮಕ್ಕಳು ಮದುವೆ ಆಗಿದೆ? ಇಬ್ಬರಿದ್ದಾರೆ. ಮತ್ತೆ 2 ಬಂದಿದ್ದಾರೆ. ಅಣ್ಣ ಬನ್ನಿ, ಈ ಕಡೆ ಹೋಗೋಣ. ಇದು ಲಾಸ್ಟ್ ನಿಮ್ಮದು? ಹೌದು. ಅದು ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆ ಡಿಪಾರ್ಟ್ಮೆಂಟ್. ಓ, ಕಾಡೇ ಇದು ಇಲ್ಲಿಂದ? ಹೌದು. ಹಾಗಾದ್ರೆ ಇದೆಲ್ಲ ನೀವು ಕಾಡೋರು ಹಾಕಿರೋದಾ? ಇದು ನಮ್ಮದು ಸ್ವಂತ. ಹೌದು. ಈ ತೋಟ ನಿಮ್ಮದು? ಹೌದು, ನಮ್ಮ ತೋಟ ಇದು. ಈ ಕಾಡಿಂದ ನಿಮ್ಗೆ ತೊಂದರೆ ಇಲ್ವಾ? ಲೈಕ್ ಪ್ರಾಣಿಗಳು, ಹಂದಿ, ಜಿಂಕೆ ಇವೆಲ್ಲ ಇದ್ದಾವೆ. ನವಿಲು, ಸಣ್ಣ ಪ್ರಾಣಿಗಳಿದ್ದಾವೆ. ಇದು ಹುಲಿ, ಕರಡಿ ಇಲ್ಲಿಲ್ಲ. ಬೇರೆ ಕಡೆ ಇದ್ದಾವೆ? ಬೇರೆ ಕಡೆ ಇದ್ದಾವೆ. ಇದೇ ಕಡಲ್ ಬೇರೆ ಕಡೆ ಇದ್ದಾವೆ? ಬೇರೆ ಕಡೆಗೆ ಇದ್ದಾವೆ. ಇಲ್ಲೆಲ್ಲ ನಮ್ಮ ಜನಿಂದೆಲ್ಲ ಆವಾಜ್ ಆಗ್ತಿದಲ್ಲ, ಅವು ಈ ಕಡೆ ಇಲ್ಲ, ಬರೋದು. ಅಲ್ಲ, ಈಗ ಹಂದಿಗೆ ನೀನು ನುಗ್ಗಿ ತೋಟ ಹಾಳು ಮಾಡೋದು ಏನು ಮಾಡ್ತೀರಿ? ರಾತ್ರಿ ಕಾಯ್ತೇವೆ ನಾವು. ಕಾಯ್ತೀರಾ? ಹೌದು. ಹೌದ್ರಾ? ನಾವು ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಭತ್ತ ಬೆಳಿಬೇಕಾದ್ರೆ 1-2 ತಿಂಗಳೇ ಹೊಲದಾಗ ಮನಿಕೊಳ್ಳೋದಯ್ಯ. ಹೌದಾ? ಹೌದು. ರಾತ್ರಿಗಲ್ಲೇ ಮಲಿಕೊಳ್ಳೋದಯ್ಯ. ಬ್ಯಾಟ್ರಿ ಆಗ್ತಾ, ಹುಚ್ಚು ಆಗ್ತಾ ಮಾಡ್ತಾ ಹೋಗುತ್ತೆ. ಹೌದಾ? ಇಲ್ಲಾಂದ್ರೆ ಹೋಗ್ಬಿಡುತ್ತೆ? ಇಲ್ಲ, ಇಂಥ ಗದ್ದೆ ಎಲ್ಲ ಹಾಳು ಮಾಡಿಬಿಡ್ತೇವೆ ಹಂದಿ. ಹೌದು. ಓಕೆ. ಸಾಕಷ್ಟು ಜಮೀನು ನಿಮಗೆ? 2 ಎಕರೆ ಹತ್ರ? ಈಗೆಲ್ಲ ನಾವು ಮೊದಲೇ ನಮ್ಮ ತಾಯಿ, ತಂದೆ, ಅಜ್ಜಿ, ಅಕ್ಕ, ಮುಂದೆ ನಮ್ಮ ಮನೇಲಿ ಒಬ್ಬರು ಆಳು ಇದ್ರು, ನಾನು ಇದ್ದೆ, ಒಂದು 6 ಮಂದಿ ಇದ್ದಿದ್ದ. ಈಗೆಲ್ಲ ಹುಡುಗರೆಲ್ಲ ನಮ್ಮ 10 ಮಂದಿ ಇದ್ದಾವೆ. ನಮ್ಮ ಕುಟುಂಬದಲ್ಲಿ 10 ಮಂದಿ ಇದ್ದಾವೆ. 10 ಮಂದಿ ಎಲ್ಲ ಸೇರಿಸಿ? ಅಲ್ಲ ಸರ್. ಅಷ್ಟು ಮಂದಿಗೆ ಇಷ್ಟು ಸಾಕ ಆದಾಯ? ಸ್ವಲ್ಪ ಹೆಂಗಾರು ಅಡ್ಜಸ್ಟ್ ಮಾಡಿ ಹೋಗುತ್ತೆ ಅಷ್ಟೇ. ಹೌದು. ತಣ್ಣಗಿದೆ ನಿಮ್ಮ ಸುತ್ತ. ಈ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿರಬೇಕು ಅಂತ ಏನು ಅನಿಸಿಲ್ಲ ನನಗೆ? ಯಾಕಂತೀರಿ? ಬೆಂಗಳೂರಿಗೆ ಹೋಗಿ ಅಲ್ಲಿ ದುಡಿಮೆ ಮಾಡಬೇಕು ಆ ಥರದ ದಿನ ತುಂಬ ಜನ ಬಂದ್ಬಿಡ್ತಾರೆ. ತುಂಬ ಜನ ಬರ್ತಾರೆ. ನಮ್ಮದು ಇದು ಹೊಲ, ಇದು ಜಾಗ ಉಂಟಲ್ಲ ನಮ್ಮದಲ್ಲಿ, ಇದ್ರ ಬಿಟ್ಟು ಹೋಗ್ಲಿಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ನಮ್ಮ ಭೂಮಿ ತಾಯಿಯಲ್ಲಿ ಬೆಳೆದ ನಾವು ತಿಂತೆ ಉಳೋದಿಲ್ಲ. ಕಷ್ಟನ ಸುಖನ ನಮ್ಮೂರು ನಮಗೆ ಚಂದ. ಬೇರೆ ಕಡೆಗೆ ಹೋದರೆ ನಮ್ಮ ಕೈಲಿ ಆಗೋದಿಲ್ಲ ಆ ಹವಾಮಾನಕ್ಕೆ. ನಿಮ್ಮಲ್ಲಿ ಬೆಂಗಳೂರಲ್ಲಿ ಭಾಳ ಥಂಡ ಹವಲ್ಲ, ಸ್ವಲ್ಪ ಬರೋದಿಲ್ಲ. ಆಗೋದಿಲ್ಲ. ಅಜ್ಜಿ ನಮಸ್ತೆ. ಅಭಿನಂದನೆಗಳು ನಿಮಗೆ. ಅಭಿನಂದನೆಗಳು ನಮ್ಮ ಕಡೆಯಿಂದ. ನಾವು ಹುಟ್ಟಿದ್ದು ಹಿಂಗೆ ಬಾಕಿ ಕಡೆಗೆ, ಇಲ್ಲಿ ಮನೇಲಿ ಯಾರು ಹುಟ್ಟುತ್ತೆ, ಯಾರು ಹುಟ್ಟುಕೋದು. ನಾನು ಉಳೂರಲ್ಲಿ ಇಲ್ಲಲ್ಲ, ನಮ್ಮದಿದ್ದೇವರು ತಂದೆ ತಾಯಿ ಎಲ್ಲ ಕಳೆದೋಗಿದ್ರು, ಯಾರಿಲ್ಲ. ಅವ್ರ ಹೆಸರು?
ತಂದೆ ಹೆಸರು ನಾರಾಯಣ, ತಾಯಿನ ಹೆಸರು ನೀಲಿ. ಹಿಂದೆಲ್ಲ ನಂಗೆ ಗೊತ್ತಿಲ್ಲ ಹಿಂದದ್ದು. ನಮ್ಮ ಸ್ವಲ್ಪ ಗದ್ದಿತ್ತು. ಅವರು ನಮ್ಮ ತಾಯಿ ತಂದೆ ಎಲ್ಲ ಹಾಳಾಗಿ ಹೋಗ್ತಾರೆ. ಆಳು ನಾವು ಎರಡು ಆಳ್ಗೆ ಅವ್ರಿಗೆ ಹೇಳ್ಕೊಂಡು ಈಶೆಲ್ಲ ಮಾಡ್ಕೊಂಡು ಇವು ಹೊಟ್ಟೆ. ಶಾಲೆಗೆ ಹೋಗಿಲ್ಲ? ಯಾಕೆ ಹೋಗ್ನೆಲ್ಲ ನಮ್ಗೆ ಕಲಿಸೋರಿಲ್ಲ. ನಮ್ಮ ತಂದೆ ಹಾಳಾಗೋದ. ನಮ್ಮ ಹೊಟ್ಟೆ ತುಂಬುವ ಕೂಲ್ಗೆ ಹೋಗ್ಕೊಂಬುವ ಹೋಗಲಿಲ್ಲ ನಾನು. ನಮ್ಮ ಶಾಲೆಗೆ ಹಾಕೋಕೆ ಯಾರಿಲ್ಲ. ತಾಯಿಯೂ ಒಂದು ಕೈಲ ಆಗದೆ ಇತ್ತು. ಶಾಲೆಗೆ ಹೋಗ್ನಿಲ್ಲ ನಾನು. ಕೆಲಸ ನಮ್ದು ಗದ್ದೆದೇ ಕೆಲಸ, ಮತ್ತೇನು ಕೆಲಸ ಕಲಿಗೆ ಹೋಗಲಿಲ್ಲ ಇಲ್ಲವ. ಈಗ ಹೊಲ ಇದ್ದು ಆಳು ಹಿಂಗೆ ಹಾಕೊಂಡದ್ದನ್ನೇ ಮಾಡಿದ್ವು ನಾವು ಶನಿದಲ್ಲಿ. ಮದುವೆ ಆಯಿತು ಕಡೆಗೆ. ಯಾರು? ನಾನು ನನ್ನ ಗಂಡನ ಜೊತೆ, ಯಾರ ಜೊತೆ ಅಲ್ಲ, ಬಾಕಿಯ ಜೊತೆ ಅಲ್ಲ. ನನ್ನ ಗಂಡನ ಒಬ್ಬನ ಇಲ್ಲಿ ಉಳ್ದ, ಅವ್ರ ಜೊತೆಲ್ಲೇ ಮದುವೆ ಆಯ್ತು. ಗಂಡ್ರ ಮನೆಗೂ ಆದೋಳಲ್ಲ, ಇಲ್ಲೇ ಉಳ್ದೋಳು. ಮಕ್ಕಳು 7. ಇವಪ್ಪ ಮತ್ತೊಂದು ಹುಡುಗಿ, ದೊಡ್ಡದು ಹುಡುಗಿ. ದೊಡ್ಡದು ಹುಡುಗಿ ಸಣ್ಣವನು. ನಾನು ಹಿಂಗೆಲ್ಲ ಗಿಡ ನೆಡ್ತಿರು. ನಮ್ಮ ಹೊಟ್ಟೆಗಾರು ಬೇಡ ಅಂತಲ್ಲೊಂದು ನರ್ಸರಿ ಆಗಿತ್ತು. ಅಲ್ಲಿ ನಾನು ಹೊತ್ತ ಕೆಲಸ ಮಾಡ್ತಾ ಉಳ್ದೆ. 1 ಕಾಲು ರೂಪಾಯಿ ಕೊಡೋರು, ಅದು ಪಕ್ಕ ಬರೋದು, ಊಟ ಮಾಡ್ತಾ ಉಳೋದು ಅಷ್ಟೇ. ಮತ್ತೇನು ಮಾಡಿದೋಳಲ್ಲ. 1 ಕಾಲು ರೂಪಾಯಿ ಕೊಡೋರು? ಹೌದು, ದಿವಸಕ್ಕೆ. ಅಂದ್ರೆ ಇದೆಲ್ಲ ಪರ್ಮನೆಂಟ್ ಕೆಲಸ ಅಲ್ಲ? ಅಲ್ಲಿ ಪರ್ಮಿಟ್ ಇಲ್ಲ. ಈ ತಡೆಕ ನಾನು ಪರ್ಮಿಟ್ ಆಯಿತು. ಅರಣ್ಯ ಇಲಾಖೆ? ಹೌದು. ಅದು ಡಿಪಾರ್ಟ್ಮೆಂಟ್ನವ್ರು ನೆಟ್ಟರು, ನಾನು ನೆಟ್ಟಿ ಅವ್ರು ಸಿಂತಿಗೆ ಹೋಗಿ. ಮತ್ತು ನಾವು ಒಬ್ಬಳೇ ಮಾಡಿದ್ದಲ್ಲ. ಡಿಪಾರ್ಟ್ಮೆಂಟ್ನವರು ಗಿಡ ನೆಡೋದು, ಗಿಡ ಬೆಳೆಸೋದು ಯಾವಾಗಿತ್ತದು. ಅವ್ರ ಜೊತೆ ನಾನು ನೆಟ್ಟೆ. ನಾವು ಒಬ್ಬಳೇ ಲಕ್ಷ್ಯ ಮಾಡೋಕ್ಕಾಗ. ನಮ್ಮ ಜಾಗ ಬೇಡ ಒಬ್ಬರೇ ಮಾಡೋಕ. ಅವ್ರ ಜಾಗದಲ್ಲೇ ಮಾಡಿದ್ದು ನಾನು ಅವರು. ಈ ಬದಿಗಿದೆ ಗುಡ್ಡ, ಅಲ್ಲಿ ಇಲ್ಲಿ ಕಾರವಾರ ಬದಿಗ, ಹಿಂಗೆಲ್ಲಾಪುರ ಬದಿಗ. ಅವ್ರು ಹೋಗು ಆಳು ನಾನು ಹೋಗ್ಕೊಂಡು ಗಿಡ ನೆಡೋದು. ಒಬ್ಬರು ಕೂಡ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದು ಗಿಡವೆಲ್ಲ ಪರಿಸ್ಥಿತಿ ಕೊಟ್ಟರು. ಎಲ್ಲ ನಮ್ಮ ಗಿಡ ಮಾಡಿದೆ. ನಾವೊಂದು ಡಿಪಾರ್ಟ್ಮೆಂಟ್ನಲ್ಲಿ ಮಾಡೋಕ್ಕಂತಾರೆ ಅವರು, ನಾನು ಮಾಡೋಕ್ಕಂತಾರೆ ನಂಗೆ ಹೆಚ್ಚು ಮಾಡಿದ್ರು. ಡಿಪಾರ್ಟ್ಮೆಂಟ್ನಲ್ಲೇ ನಂಗೆ ಕೊಟ್ಟರು. ಕಟ್ಟನ ಒಬ್ಬರಿದ ಮೇಲೆ ಎಲ್ಲರಿಗೂ ಕಟ್ಟನೇ. ಒಬ್ಬರು ಹೆಂಗಂದ್ರೆ ನಮ್ಗೆ ಮುಂದೆ ಮಾಡ್ಕೋಬೇಡ ಯಾರು, ಇವನು ಸಣ್ಣವನು ಯಾರು ಮಾಡುವ ಆಳಂತ ಮಾಡ್ಕೊಬೇಕು. ನಾವು ಒಂಥರ ಆಗೋದಿಲ್ಲ, ಏನು ತಗೋಗೋದಿಲ್ಲ. ಹೊತ್ತರ್ಗೆ ಹೋಗೋದು, ನೆಡೋದು, ನರ್ಸಲ್ಲಿ ನೀರು ಹಾಕೋದು, ಕಳೆ ತಗೋದು, ಮನೆಗೆ ಬರೋದು, ಊಟ ಮಾಡಿ ಮತ್ತೆ ಹೋಗೋದು. ಮತ್ತೊಂದು ಸಂಜೆಗೆ 6 ಗಂಟೆಗೆ ಮತ್ತೆ ಬರೋದು. ಅವರು ನಮ್ಮ ಯಲ್ಲಪ್ಪ ರೆಡ್ಡಿ ಸಾಹೇಬ್ರವ್ರದ್ದು ಇದ್ದರು ಡಿಪಾರ್ಟ್ಮೆಂಟ್ನಲ್ಲಿ. ಅವ್ರಿಗೆ ನಮ್ಮ ಬಡವರು ಅಂದ್ಕೊಂಡು ಎಲ್ಲ ಕಡೆ ಗಿಡ ನಡೆಸಿದ್ರು. ಅವರೆಲ್ಲರೂ ಇದೇ ಮಾಡಿದ್ದು ಅಂದ್ಕೊಂಡು ಎಲ್ಲ ಕಡೆ ಕೊಟ್ಟಿರಿ ಸರ್ ಡಿಪಾರ್ಟ್ಮೆಂಟ್ನವರೇ. ಮತ್ತು ನಾವು ಒಬ್ಬಳು ಕಲ್ಕೊಂಡೋಗೋಗೋದಿಲ್ಲ. ಅವ್ರ ಕೆಲಸ ಎಲ್ಲ ನಮ್ಮೊಬ್ಬರು ಹ್ಯಾಂಗೆ ಮಾಡ್ರು. ಡಿಪಾರ್ಟ್ಮೆಂಟ್ನಲ್ಲಿ ಯಲ್ಲಪ್ಪ ರೆಡ್ಡಿ ಸಾಹೇಬ್ರು ಅಂತೀರಿ ನೀವು, ಅವರೇ ಕೊಟ್ಟರು. ನಾವಂದರೆ ಅವರು 1 ರೂಪಾಯಿ 4 ಕಡೆ ಕೊಡೋದಾಯಿತು. ಮಾಡಿದವ್ರು ಮಾಡಿದ್ರು, ನಮ್ಗೆ ಬೇಡ 1 ರೂಪಾಯಿ 4 ಕಡೆ ಏನು ಬಸಿದು ಹೊಟ್ಟೆಗೂ ಸಾಕಾಗೋದಿಲ್ಲ. ಒಂದು ಬಿಟ್ಟರು. ಮತ್ತು ಅವರು ಬೇರೆ ಆಳು ಹಾಕೊಂಡು ಅವರು ಕಳಿಸ್ಕೊಟ್ರು. ನಾನು ಬರ್ರೆ ಮಾಡುವನಿ ಅಂದ್ಕೊಂಡು ಇತ್ತಿನ ಸರಿ ಅವ್ರು ಕೆಲಸ ಮಾಡ್ತಾಯಿದ್ರು. ನಾಯಿ ಕೆಲಸಕ್ಕೆ ಹೋಗೋದಿಲ್ಲ. ಒಂದು 10 ವರ್ಷ ಆಯಿತು, ಮನೇಲೇ ಹೋಯಿತು. ಅಲ್ಲಿ ಏನಾಯ್ತು ನಮ್ಗೆ ವಾಸ ಬರೋದಿಲ್ಲ. ನಮ್ಗೆ ಮೋದಿ ಹತ್ರ ನಾನು ಗಿಡ ಅವ್ರಿಗೊಂದು ನಮಸ್ಕಾರ ಮಾಡಿದೆ. ನಾನು ಗಿಡ ನೆಡುವಳು, ಗಿಡ ಬೆಳೆಸೋಳು ಅಂತ ಹೇಳಿದೆ. ಅವ್ರು ಏನು ಹೇಳೋದು, ಕನ್ನಡ ಬರೋದಿಲ್ಲ. ಅವರು ಮಾತು ನಂಗೆ ತೊಳೋದಿಲ್ಲ, ನನ್ನ ಭಾಷೆ ಅವ್ರಿಗೆ ತೊಳೋದಿಲ್ಲ. ನಾನು ನಮಸ್ಕಾರ ಮಾಡಿದೆ, ಅವರು ನಮಸ್ಕಾರ ಮಾಡಿದ್ರು ಅಷ್ಟೇ. ಅದು ಮತ್ತೇನು ಮಾಡಲಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ನಂಗೆ ಖುಷಿ, ನಂಗೆ ಒಬ್ಬಳಿಗೆ ಅಲ್ಲ, ಎಲ್ಲರೂ ಖುಷಿ. ಡಿಪಾರ್ಟ್ಮೆಂಟ್ರು ಖುಷಿ, ನಿಮ್ಮ ಒಂದು ಬಾಕಿ ಜನಿಗೂ ಖುಷಿ, ಎಲ್ಲರೂ ಖುಷಿ. ನಂಗೆ 82 ಏನಾಗಿದೆ. 82? ಹೌದು. ಕಾಡು ಕಡಿಮೆ ಆಗ್ತಿದ್ವು. ಕಾಡು ಕಡಿಬೇಡ ನಾ ಮನೇಲಿ ಹೇಳಿದ್ರು ಕೇಳೋರು. ಬೆಟ್ಟ ಕಾಡು ಹೊಡ್ಕೊಂಡು ನಾ ಹೇಳ್ತಿ ಕಾಡೆಲ್ಲ ಕಡಿಬೇಡಿ ಅಂತಿ. ಅವ್ರಿಗೆ ನಾಯಿದು ಉಳಿತಿ ಏನು ಮಾಡ್ತೀರಿ ನಂಗೇನು ಗೊತ್ತಿಲ್ಲ. ನಾ ಗಿಡ ನೆಟ್ಟಿದಂದು ಅದಕ್ಕೆ ತುಳಸಿ ಗಿಡ ಅಂತ ಹೇಳ್ತಿದ್ರು. ಯಾರು ಈತವಲ್ಲ ತುಳಸಿ ಗಿಡ. ನಾನು ಅಲ್ಲಿ ಹೋಗ್ನಲ್ಲ, ತುಳಸಿ ಗಿಡ ಅಲ್ಲೊಂದು ಕಾಣ್ತೀರಿ ಇಲ್ಲಿ. ನಾನು ಅಲ್ಲ ಅಷ್ಟು ದೂರ ಅಲ್ಲ, ನಾನು ಆಗ ನಾವು ಹೋಗಲಿಲ್ಲ. ತುಳಸಿ ಗುಡ್ಡ ಅಂತ ಯಾಕೆ ಕರೀತಾರೆ? ಅದು ಏನೋ ತುಳಸಿ ಗಿಡದ ಮುಚ್ಚಿ ಹೋಗಿತ್ರ. ಯಾರು ತುಳಸಿ ನನ್ನಂತ ನಾನೇ ಹೋಗಿತ್ತು ನಾನು ಸಣ್ಣಕ್ಕಿದ್ದಾಗ, ಏನು ನಂಗೆ ಗೊತ್ತಿಲ್ಲ ಅದು. ಈಗ ತುಳಸಿ ಗಿಡ ಕಾಣ್ತಿದ್ದಲ್ಲ. ಹೌದು, ಎಲ್ಲರಿಗೂ ಇಂದಿರಾ ಪರಿಷತ್ತಿ ನಾನು ತರಲಿಲ್ಲ ಮನೆಗೆ. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ಗೆ ಕೊಟ್ಟದ್ದು, ಡಿಪಾರ್ಟ್ಮೆಂಟ್ಗೆ ಹೋಯ್ತದು. ನಮಗಲ್ಲ. ನಿಮ್ಮನ್ನ ಮುಂದಿಟ್ಕೊ ತಗೊಂಡಿದ್ರಲ್ಲ ಅವರು. ನಾನು ಹಿಡುಕೆ ಕರ್ಕೊಂಡು ನಂಗಲ್ಲ, ಡಿಪಾರ್ಟ್ಮೆಂಟ್ಗೆ ಕೊಟ್ಟದ್ದು ನಂಗೆಲ್ಲ ಕೊಡುತ್ತಿಲ್ಲ ಅದು. ಒಟ್ಟಿನಲ್ಲಿ ಸ್ನೇಹಿತರೆ, ಇದು ನಮ್ಮ ತುಳಸಿಗೌಡ ಅವರ ಬದುಕು.
ಮತ್ತು ಅವರ ಮಗ ತೋರಿಸ್ದಾಗೆ ಅವ್ರ ಮನೆ ಹೀಗಿದೆ, ಅವ್ರ ಮನಸ್ಸು ಹೀಗಿದೆ. ವಿಷಯ ಏನಂತಂದರೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಆಗ ಬರ್ತಾ ಇದ್ದಿದ್ದು ಸುಮಾರು 1.25 ರೂಪಾಯಿ ಕೂಲಿ ದಿನಕ್ಕೆ. ಆಗ ಆ ಕೂಲಿ ಸಾಲಲ್ಲ ಅಂತ ಕೆಲಸ ಬಿಟ್ಟು ಹೋದವ್ರ ಸಂಖ್ಯೆನೇ ಹೆಚ್ಚು. ಆದರೆ ಅಮ್ಮ ಅಲ್ಲಿ ಸಿಗುವ ಕೂಲಿಗಿಂತಲೂ ಹಣಕ್ಕಿಂತಲೂ ಮುಖ್ಯ ಇದೊಂದು ಒಳ್ಳೆ ಕೆಲಸ ಇದು ಮಾಡಬೇಕು ಅಂತ ಹೇಳಿ ತಾನು ಶಾಲೆಗೆ ಹೋಗದೇ ಇರೋಂಥ ಅನಕ್ಷರಸ್ಥೆ ಆದರೂ ಕೂಡ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ಲಕ್ಷಾಂತರ ಸಸಿಗಳನ್ನು ಬೀಜಗಳನ್ನು ಹುಡುಕೋ ಬರೋ ಹಂತದಿಂದ ತಂದು ಬೆಳೆಸಿ ಮಾಡಿ ಅದನ್ನು ಕಾಡಲ್ಲಿ ನೆಡುವ ಒಂದು ಸಾಮಾಜಿಕ ಕಾರ್ಯವನ್ನು, ಒಂದು ಪರಿಸರಕ್ಕೆ ಕೊಡುಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕೆ ಭಾರತ ಸರ್ಕಾರ ಅವರನ್ನು ಗುರುತಿಸಿ ಪದ್ಮಶ್ರೀ ಕೊಟ್ಟಿರುವಂಥದ್ದು, ವೃಕ್ಷ ಮಾತೆ ಅಂತ ಕರೆಯುವಂಥದ್ದು. ಹಾಗಾಗಿ ಈ ತಾಯಿಗೆ, ವೃಕ್ಷ ಮಾತೆಗೆ ಕಲಾ ಮಾಧ್ಯಮದ ಕಡೆಯಿಂದ ಎಲ್ಲ ವೀಕ್ಷಕರ ಪರವಾಗಿ ನಾನು ಅಮ್ಮಂಗೆ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ಕೋಟಿ ಕೋಟಿ ಧನ್ಯವಾದ ಅಮ್ಮ. ಇಂಥವರ ಸಂಖ್ಯೆ ನಮ್ಮ ಕನ್ನಡ ನಾಡಿನಲ್ಲಿ ಹೆಚ್ಚಾಗಲಿ, ಸಾಮಾಜಿಕ ಕಾಳಜಿ ಇರುವಂಥವ್ರು, ಪರಿಸರ ಪ್ರೀತಿ ಇರುವಂಥವ್ರು, ಇನ್ನೊಬ್ಬರ ಸಂಕಷ್ಟಕ್ಕೆ ಮಿಡಿಬೇಕು ಅಂತ ಅನ್ನೋರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಸರ್, ನಿಮಗೂ ಧನ್ಯವಾದ. ಅಮ್ಮ, ನಿಮಗೂ ಧನ್ಯವಾದ. ನಮಸ್ಕಾರ.